ಬಂದಿದ್ದೀವಿ ಬಾಳೆಹೊನ್ನೂರು ರಂಭಾಪುರಿ ಪೀಠಕ್ಕೆ. ಫಸ್ಟ್ ಅಲ್ಲಿ ಎಂಟ್ರಿ ಆದ ತಕ್ಷಣ ನಾವು ನಮ್ಮ ಕೈಕಾಲು ಮುಖವನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾವು ಅಲ್ಲಿಂದ ಸೀದಾ ರೇಣುಕಾಚಾರ್ಯರು ನೆಲೆಸಿರುವ ಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಟ್ವಿ. ನೋಡ್ತಾ ಇರ್ಬೋದು ನೀವು ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿದೆ ಅದು ಮಠ. ನಾವು ಹೋಗಿರೋ ಟೈಮಿಗೆ ಕರೆಕ್ಟಾಗಿ ಪೂಜೆ ಸಹ ಆಗ್ತಾಯಿತ್ತು. ನಾವಲ್ಲಿ ಅನ್ನ ಸಂತರ್ಪಣಕ್ಕೆ ಅಕ್ಕಿ ಸಹ ದಾನ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಮಠದ ಪಕ್ಕದಲ್ಲೇ ಇದೆ. ಕೋರಿಕೆಗಳನ್ನು ಈಡೇರಿಸುತ್ತಾ ಬೆಳೆಯುತ್ತಿರುವ ಬಸವ ಇವಾಗ ನಾವು ತೋರಿಸ್ತಿರೋದು. ಇದು ವೀರಭದ್ರೇಶ್ವರ ಸ್ವಾಮಿ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ನಾವು ಹೋಗಿದ್ದು ಭದ್ರಕಾಳಿ ದೇವಸ್ಥಾನ. ಇದು ವೀರಭದ್ರೇಶ್ವರ ಭದ್ರಕಾಳಿ ಸಮೇತ ದೇವಸ್ಥಾನ ಅಂತಲೂ ಹೇಳ್ತಾರೆ. ಇದು ರಂಭಾಪುರಿ ಪೀಠದಲ್ಲೇ ಇದೆ. ಎಷ್ಟು ಬಿಸಿಲು ಇತ್ತು ಅಂತ ಅಂದರೆ ಕಾಲು ಸುಡ್ತಾ ಇತ್ತು, ಅಲ್ಲಿ ಅಷ್ಟು ಬಿಸಿಲಿತ್ತು. ಅಲ್ಲಿಂದ ನಾವು ಪ್ರಸಾದ ಸೇವನೆ ಮಾಡಿಕೊಂಡು ಅಲ್ಲಿ ಉಳಿದಿರ್ತಕ್ಕಂತಹ ಎಲ್ಲವನ್ನು ನೋಡಲಿಕ್ಕೆ ಹೋದ್ವಿ. ಇದೇನಿಲ್ಲಿ ಇದೆ ತೋರಿಸ್ತಾ ಇದೀವಲ್ಲ, ಇದು ಈ ಶಾಸನಗಳು ಮಠಕ್ಕೆ ನೀಡಿದ ಭೂದಾನ, ದತ್ತಿಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಆ ಕಾಲದ ಶಾಸನಗಳನ್ನು ಕೆತ್ತಿದ್ದಾರೆ ಅಂತ ನೋಡ್ಬೋದು. ಬಾಳೆಹೊನ್ನೂರು ಪಟ್ಟಣದಲ್ಲಿರುವ ಪ್ರಸಿದ್ಧ ಶ್ರೀ ಜಗದ್ಗುರು ರೇಣುಕಾಚಾರ್ಯ ರಂಭಾಪುರಿ ಪೀಠವು ಹಿಂದೂ ಧರ್ಮದ ವೀರಶೈವ ಪಂಥದ 5ನೇ ಪಂಚಪೀಠಗಳಲ್ಲಿ ಅತ್ಯಂತ ಹಳೆಯ ಮತ್ತು ಪವಿತ್ರ ಧರ್ಮ ಪೀಠವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ನಿಸರ್ಗ ರಮಣೀಯ ಪ್ರದೇಶದಲ್ಲಿರುವ ಈ ಕ್ಷೇತ್ರವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ದೇವಾಲಯದ ವಿಶೇಷತೆಗಳು. ಇತಿಹಾಸ. ಇದು ಆದಿ ಜಗದ್ಗುರು ರೇಣುಕಾಚಾರ್ಯರು ಶಿವನಿಂದ ಅನುಗ್ರಹವನ್ನು ಪಡೆದು ಸ್ಥಾಪಿಸಿದ ಪೀಠ ಎಂದು ನಂಬಲಾಗಿದೆ. ಮುಖ್ಯ ದೇವಸ್ಥಾನಗಳು. ಇಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಮಂದಿರ, ಶ್ರೀ ಚೌಡೇಶ್ವರಿ ದೇವಾಲಯ ಮತ್ತು ಇಷ್ಟಲಿಂಗ ಪೂಜಾ ಮಂಟಪಗಳಿವೆ. ಪ್ರಕೃತಿ ಸೌಂದರ್ಯ. ಇದು ಭದ್ರಾ ನದಿಯ ದಂಡೆಯ ಮೇಲೆ ದಟ್ಟವಾದ ಕಾಫಿ ತೋಟಗಳ ನಡುವೆ ಇರುವುದರಿಂದ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುತ್ತದೆ. ಪ್ರಮುಖ ಮಾಹಿತಿಗಳು. ಸ್ಥಳ ಚಿಕ್ಕಮಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಶೃಂಗೇರಿ, ಶಿವಮೊಗ್ಗ ಮತ್ತು ಕುದುರೆಮುಖದಿಂದ ಉತ್ತಮ ರಸ್ತೆ ಸಂಪರ್ಕವಿದೆ. ದರ್ಶನ, ಪೂಜೆ ವರ್ಷಪೂರ್ತಿ ಭಕ್ತರಿಗೆ ಮುಕ್ತವಾಗಿದ್ದು, ವಿಶೇಷ ಹಬ್ಬಗಳು ಮತ್ತು ಜಾತ್ರಾ ಮಹೋತ್ಸವಗಳ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತವೆ. ಮತ್ತೆ ನಿಮ್ಮ ಭೇಟಿ ನನ್ನ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.